ಇದೇನಪ್ಪ ಇದು? ಆ ಸಾವುಕಾರ ಮನೆಯವ್ರ ದೇವ್ರು ಮಾಡಿ ಅಲ್ಲ ಒಂದು ವಾರ ಆತು ಅವಾಗ ಗುಂಡಿರೋದು, ಇನ್ನ ಬೇದಿ ನಿಲ್ತಾನೆ ಇಲ್ವಲ್ಲ. ಹಾಂ, ನಮ್ಮ ಬುಸ್ನಾಗೋಗಂತೂ ಕಮ್ಮಿನೇ ಆಗಿಲ್ಲ. ನನಗೊಂದಿಟ್ಟು ಪರವಾಗಿಲ್ಲ, ಒಂದು ದಿವಸಕ್ಕೆ ಒಂದು 2 ಸರಿನೋ 3 ಸರಿನೋ ಆಗುತ್ತೆ ಇವಾಗ. ಆದರೆ ನಮ್ಮ ನಾಗೋಗೆ 5-6 ಸಲ ಆಗುತ್ತಂತೆ. ಇವಾಗಿನ ತಿಪ್ಪೆಗೆ ಹೋದ. ಹಾಂ, ಅಲ್ಲ ಎದ್ದಾಗಿನ 3 ಸಲ ಹೋಗ್ಯಾನೆ ಪಾಪ. ಸಾವುಕಾರರು ಬೇರೆ ಮುಂದಾಗೆ ದುಡ್ಡು ಕೊಟ್ಟಿದ್ರು, ಕೂಲಿ ಬತ್ತಾನೆ ನಾಗ ಅಂತ ಹೇಳಿ ನಾನು ಇಸ್ಕೊಂಡಿದ್ದೆ. ನಾನು ಕಳಿಸ್ತೀನಿ ಕೊಡ್ರಿ ಸಾವುಕಾರ್ರೆ, ಮನೆಯಾಗೆ ಸಾಮಾನಿಲ್ಲ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಇಸ್ಕೊಂಬಂದಿದ್ದೆ. ಸಾವುಕಾರ ಎಷ್ಟು ಬೈಕೊಂಡ್ರೋ ಏನೋ. ಇವತ್ತು ನಿಲ್ಲುತ್ತೆ ನಾಳೆಗೆ ನಿಲ್ಲುತ್ತೆ ಬೇದಿ, ಕಳ್ಸೋಣ ಕೂಲಿನ ಅಂತ ನೋಡ್ತೀನಿ. ಅದು ಯಾಕೆ ಕಮ್ಮಿನೇ ಆಗಂಗಿಲ್ಲ ನಾನು ಆಗೋಗಿ. ಒಟ್ಟು ಎಣ್ಣೆ ಕುಡಿತಾನೆ, ಬೇದಿ ಆದ್ರೂ ಎಣ್ಣೆ ಕುಡಿಯೋದಕ್ಕೆ ಬಿಡಂಗಿಲ್ಲ ನನ್ನ ಮಗ. ನಾನು ಹೇಳ್ತೀನಿ ಎಣ್ಣೆ ಕುಡಿಬೇಡ್ಕಣೋ ಅಂತಾನೆ. ಕುಡಿಯೋಕೆ ಬಿಡಂಗೇ ಇಲ್ಲ ಬೇದಿ ಆದ್ರೂ. ಸದ್ಯ ನನಗೆ ಹೆಂಗೋ ಪರವಾಗಿಲ್ಲ ಇವಾಗ. ದಿವಸಕ್ಕೆ ಒಂದು 2 ಸಲನೋ 3 ಸಲನೋ ಆಗುತ್ತೆ. ಎದ್ದಾಗಿಂದ ಒಂದೇ ಒಂದು ಸಲ ಆಗೈತೆ, ಬೈಗಾಗ ಒಟ್ಟಕ್ಕೆ 2 ಸಲ ಆಗುತ್ತೆ ಅನ್ಸುತ್ತೆ. ಲೇ ನಾಗ, ಏನು ಇನ್ನು ಬೇದಿ ನಿಲ್ತಿಲ್ವೇನೋ ನಿನಗೆ? ಇಲ್ಲ ಕಣಮ್ಮ, ಅದು ಯಾಕೆ ನಿಲ್ತಾನೆ ಇಲ್ಲ, ಆಗ್ಲಾಗ್ಲ ಹೋಗಂಗಾಗುತ್ತೆ. ನಿನಗೆ ಪರವಾಗಿಲ್ಲೇನಮ್ಮ, ಇವಾಗ ಕಮ್ಮಿ ಆಗೈತೆ ಅನ್ಸುತ್ತೆ ಅಲ್ವೇ ನಿನಗೆ? ಎದ್ದಾಗಿಂದ ನೀನು ಒಂದೇ ಸಲ ಹೋಗಿರೋದು, ನಾನು ಅಲ್ಲಿ 3 ಸಲ ಹೋಗಿದ್ದೀನಿ. ನನಗಂತೂ ಸುಸ್ತಾಗ್ತಿತ್ತು ಕಣಮ್ಮ ಬೇದಿ ಆಗೋದಕ್ಕೂ ಅದಕ್ಕೂ. ಅಲ್ಲ, ನಿನಗೆ ಬೇದಿ ಕಿತ್ಕೊಂಡ್ರು ಎಣ್ಣೆ ಕುಡಿಯೋದೇ ಬಿಡ್ತಿಲ್ವಲ್ಲ ನೀನು? ಬೈಗಾಗ್ತಿದ್ದಂಗೆ ಹೋಗಿ ನೆಕ್ ಬತ್ತೀಯ. ಇನ್ನೆಲ್ಲಿ ಬೇದಿ ಕಮ್ಮಿ ಆಗುವಂದ್ರೆ ಕಮ್ಮಿ ಆಗುತ್ತೆ ಹೇಳು? ನಾನು ಹೇಳ್ತೀನಿ, ಬೇದಿ ಕಮ್ಮಿ ಆಗೋವರೆಗೂ ಕುಡಿಬೇಡ್ಕಣೋ ಅಂತ ಹೇಳಿ ಮಜ್ಜಿಗೆ ಕುಡಿ ಅಂತ ಹೇಳ್ತೀನಿ. ನನ್ನ ಮಾತೆ ಕೇಳಲ್ಲ, ಹೋಗಿ ಎಂಡ ಕುಡ್ದು ಬತ್ತೀಯ. ಎಂಡ ಕುಡಿದ್ರೆ ಬೇದಿ ಇನ್ನೆಲ್ಲಿ ಕಮ್ಮಿ ಆಗುತ್ತೆ ಹೇಳು? ಅಯ್ಯೋ, ನಾನು ಏನು ಮಾಡೋಣಮ್ಮ, ಬೈಗಾಗ್ತಿದ್ದಂಗೆ ಒಂಥರ ನನಗೆ ಕುಡಿಲಿಲ್ಲ ಅಂತಂದರೆ ಇರೋಕ್ಕೆ ಆಗಲ್ಲ, ಹಂಗೆ ಆಗ್ಬಿಡುತ್ತೆ. ಅದಕ್ಕೇ ಹೋಗಿ ಒಂದು ಈಟಾದರೂ ಹಾಕಿ ಬರಲೇಬೇಕು, ಇಲ್ಲಾಂದರೆ ನನಗೆ ನಿದ್ದೆನೂ ಬರಲ್ಲ ರಾತ್ರಿ ಹೊತ್ನಾಗ. ಏನು ಮಾಡೋಣ ಹೇಳು? ಕಲ್ತಿರೋ ಚಟ ಬಿಡೋಕ್ಕಾಗ್ತಿಲ್ಲ ನನ್ನ ಕೈಯಾಗೆ. ಬಿಡೋಕ್ಕಾಗ್ತಿಲ್ಲ ಅಂತಂದರೆ ಹೆಂಗನ ಮಾಡಿ ಬಿಡಬೇಕಪ್ಪ. ಅಲ್ಲ, ಬೇದಿ ಕಿತ್ಕೊಂಡು ಈಗಲೇ ತಟ್ಟಾಡ್ತೀಯ, ತಿಪ್ಪಿಗೂ ಇಲ್ಗೂ 5-6 ಸಲ ಅಡ್ಡಾಡ್ತೀಯ. ಹಂಗಂದ್ರೂ ಕುಡಿಯೋಕೆ ಹೋಗ್ಬಿಡ್ತೀಯಲ್ಲ ಬೈಗಾಗ್ತಿದ್ದಂಗೆ. 6 ಗಂಟೆ ಆಗ್ತಿದ್ದಂಗೆ ಇರು, ಬೈಗಾಗ್ತಿದ್ದಂಗೆ ಹೋಗ್ದಂಗೆ 2 ಕಾಲು ಕೈಯಿನೂ ಕಟ್ಟಾಕ್ಬಿಡ್ತೀನಿ ನಿನ್ನವ. ಕುಡಿಯೋಕೆ ಬಿಡೋದ ಆಗಲ್ವಂತೆ. ಬಿಡು ಅಂತ ಹೇಳಿ ನಾನು ಅವತ್ತಿಂದ ಬಡ್ಕೊಂತಾ ಇದ್ದೀನಿ. ಈ ಕುಡಿಯೋದ್ರಿಂದ ನಿಮ್ಮತ್ತಿಗೆ ನಿನಗೆ ಇಲ್ಲದ ಕಾಯಿಲೆ ಆಗೋದು. ಎಲ್ಲಂದ್ರೆ ಅಲ್ಲಿ ಬಿತ್ಕೊಂತೀಯ, ಹೊಟ್ಟೆಗೆ ಕಳ್ಳೆಲ್ಲ ಸುಟ್ಟಿರ್ತವೆ. ಕೈ ಕಾಲು ಕಟ್ಟಾಕ್ತೀಯಾ? ಯಾಕಮ್ಮ? ಮತ್ತಿನ್ನೇನು, 6 ಗಂಟೆ ಆಗ್ತಿದ್ದಂಗೆ ಹೋಗ್ಬಿಡ್ತೀಯಲ್ಲ ಎಂಡ ಕುಡಿಯೋಕ್ಕೆ. ಅಕ್ಕೇನೆ ಕೈ ಕಾಲು ಕಟ್ಟಾಕಿರೆ ಅವಾಗ ಹೆಂಗೆ ಹೋಗ್ತೀಯ? ಮನೆಗೆ ಬಿದ್ದಿರ್ತೀಯ. ಅಕ್ಕೇನೆ ಇರು, ಇವತ್ತು ಬೈನಾಗ ಕೈಯ ಕಾಲು 2 ಕಟ್ಟಾಕ್ತೀನಿ ಹಗ್ಗ ಹಾಕಿ. ಅಯ್ಯೋ ಯಮ್ಮ, ನನಗೆ ಸುಸ್ತಾಗ್ತೈತೆ, ನಾನು ಇಲ್ಲೇ ಮನೆ ಕೆಮ್ತೀನಿ ಒಂದು ಕ್ಷಣವತ್ತು. ಬ್ಯಾಡ ಕಣೋ, ಇಲ್ಲಿ ಮನಿಕೆ ಬೇಡ, ಹೋಗು ಒಳಕ್ಕೆ ಹೋಗಿ ಬಿತ್ಕೊ ಹೋಗು. ಅವತ್ತಾದಂಗೆ ಆದತ್ತು. ಆಮೇಲೆ ಸತ್ತೇವ್ರಿ ಅನ್ಕೊಂಡು ಮಣ್ಣಾಗ ತಾಣ ಮುಚ್ಚಿಬಿಟ್ಟಾರು. ಹೋಗು ಒಳಕ್ಕೆ ಹೋಗಿ ಬಿತ್ಕೊ ಹೋಗಿ, ಇಲ್ಲೇನು ಬೇಡ ಬಾಗ್ಲಾಗಿ. ಹೋಗಮ್ಮ, ಒಳಗೆ ಬೇರೆ ಸ್ಯಾಕೆ ಆಗ್ತೈತೆ. ತಿರ್ಗಿ ಏನಾದ್ರೂ ಅರ್ಜೆಂಟ್ ಆದರೆ ಎದ್ದು ಓಡ್ ಬರೋಕ್ಕಾಗಲ್ಲ. ಇಲ್ಲೇ ಮನೆ ಕಂಡಿದ್ರೆ ಅರ್ಜೆಂಟ್ ಆದೇಡ್ಕೆ ಓಡೋಗ್ಬೋದು ತಿಪ್ಪೆ ಕಡಿಕೆ. ನಾನು ಇಲ್ಲೇ ಮನೆ ಕಂಡಿರ್ತೀನಿ, ನೀನು ಎದ್ದು ಕುಕ್ಕೊಂಡಿರ್ತೀಯಲ್ಲ. ಯಾರನ್ನ ಬಂದರೆ ಹೇಳು ಮನೆ ಕೆಂಡವನಿ ಅಂತಾನೆ. ನಾನು ಒಂದು ಕ್ಷಣ ಇಲ್ಲೇ ಮನೆ ಕೆಮ್ತೀನಿ, ಸುಸ್ತಾಗಿತ್ತು ನನಗೆ. ಎದ್ದಾಗಿನ 3-4 ಸಲ ಬೇದಿಯಾಗಿ. ಅಯ್ಯೋ, ಇಲ್ಲೇ ಬಿತ್ಕೊಂಡೇನಲ್ಲ ನಾಗ. ಒಳಕ್ಕೆ ಹೋಗಿ ಮನೆ ಕೇಳಲ್ಲ ಅಂತಂದ್ರಿ. ಸರಿ ಬಿತ್ಕ, ಇನ್ನೇನು ಮಾಡೋಣ, ನಾನೇ ಕಾತ್ಕೊಂಡು ಕುಕ್ಕೊಂತೀನಿ ನಾಯಿ ಕಾದಂಗೆ. ಸಾಕಮ್ಮ, ಆ ಮಣಿ 5 ಏನಮ್ಮ ಅಂತಾಗೆ? ಓ ದಡಪಯ್ಯ, ಬಾ ದಡಪಯ್ಯ, ಅಪರೂಪಕ್ಕೆ ಬಂದಪ್ಪ. ಯಾಕನ ಬಾ ಕುಕ್ಕ ಬಾ. ಶನಕೈದ್ಯೇನೆ ಅಮ್ಮಣಿ ಸಾಕಮ್ಮ? ನಾನು ಚೆನ್ನಾಗಿದ್ದೀನಿ ಕಂಡರಪ್ಪಯ್ಯ. ಕುಕ್ಕ ನೀನು ಕಾಲು ನೋಯ್ತಾ ನಿಮ್ಗೆ ಶಾನೆ ಹೊತ್ತಿನ ತಕ್ಕ ನಿಂತ್ಕೊಂಬಕ್ಕಾಗಲ್ಲ. ಕುಕ್ಕ ಇಲ್ಲೇನು ಹೊರಗೇನೆ. ನಾನು ಇಲ್ಲೇ ಕುಕ್ಕೊಂಡಿದ್ದೀನಿ. ಕುಕ್ಕ ನೀನು ಒಳಗೆ ಸೆಕ್ಕಿ ಆಗುತ್ತೆ. ಕುಕ್ಕಲ್ ದಡಪಯ್ಯ, ಕುಕ್ಕೊಂಡು ಮಾತಾಡ ಕುಕ್ಕ. ಅಪರೂಪಕ್ಕೆ ಬಂದಿದ್ಯಾ ನಮ್ಮ ಊರಿಗೆ. ಹ್ಞೂ ಸರಿ ಅಮ್ಮ, ಕುಕ್ಕಂತೀನಿ ಇರು. ದಡಮಯ್ಯ, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ? ಹ್ಞೂ ಎಲ್ಲರೂ ಚೆನ್ನಾಗಿದ್ದಾರಮ್ಮ. ನಿಮ್ದು ಆಡಮ್ಮ ಇನ್ನೇನು ಆಲೆ ವಯಸ್ಸಾತಲ್ಲಮ್ಮ, ಅದಕ್ಕೇನಿ ಜಾಸ್ತಿ ಎಲ್ಗೂ ಹೋಗಲ್ಲ. ಹೊಲಕ್ಕೂ ಒಳಕ್ಕೂ ಓಡಾಡ್ಕೊಂಡಂಗೆ ಇದ್ದಾಳಮ್ಮ. ಯಾವಾಗ ಹೋಗ್ತಾಳೋ ಏನೋ ಅಮ್ಮಂಗೆ ಇದ್ದಾಳೆ. ಹೆಂಗ ನಾನು ಒಂದಿಟ್ಟು ಓಡಾಡಂಗೆ ಇದ್ದೀನಿ, ಕೋಲ್ ಹಿಡ್ಕೊಂಡು ಓಡಾಡ್ತೀನಿ. ಯಾರು ಮನೆ ಕಂಡಿರೋದು? ನಿನ್ನ ಮಗಳಾಗ ಯಾರು ಮನೆ ಕಂಡಿರ ಬಾಗ್ಲಾಗೇನೆ? ಏ ನನ್ನ ಮಗ ನಾಗಲ್ವೇನ್ ದಡಪಯ್ಯ? ಯಾಕೆ ನೋಡಿಲ್ಲ ಮರ್ತೇನೆ? ನಾಗನೆ ಮತ್ತು ಅಲ್ಲೆಲ್ಲ ಗೌಡ್ರ ಮನೆ ಕೆಲಸ ಮಾಡ್ಕೊಂಡು ಇದ್ದಾನೆ ಅಂತ ಹೇಳ್ತಿದ್ದಲ್ಲಿ ನಮ್ಮೂರಿಗೆ ಬಂದಾಗ ಹೋದ ವರ್ಷ. ಇಲ್ಲಿಗೆ ಯಾಕೆ ಮನೆ ಕೇಳವನಿ? ನೀನು ನೋಡ್ಕೊಂಡು ಹೋಗಕ್ಕೆ ಬಂದೇವನಾ? ಏ ಇಲ್ಲ, ಅಲ್ಲಿ ಬಿಟ್ಟು ಬಂದು ಇವಾಗ ಇಲ್ಲೇ ಕೆಲಸ ಮಾಡ್ಕೊಂಡು ಸಾವುಕಾರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ತಾನೆ. ಇಲ್ಲೇ ಇದ್ದಾನೆ, ಅಲ್ಲಿ 1 ತಿಂಗಳಾತು ಬಂದು.
ಯಾಕೆ ಗೌಡ್ರು ಏನು ಕೆಲಸ ಬಿಡ್ಸಿ ಕಳ್ಸಿರಿ ಹಾಂ ಜಾಸ್ತಿ ಎಣ್ಣೆ ಕುಡ್ದು ಎಲ್ಲ ಗಲಾಟೆ ಮಾಡ್ಯವನಿ ಬೈದು ಕಳ್ಸಿರ್ತಾರ ಅಲ್ವೇ ಹಾಂ ಅವ್ರೇನು ಬಿಡ್ಸ್ಕೊಳ್ಸಿರ್ಲಿಲ್ಲ, ನಾನೇ ಯಾಕೆ ಕಾರ್ಸಿದ್ದೆ, ಒಂದಿಟ್ಟು ಕೆಲ್ಸ ಇತ್ತು. ಹಾಂ ಬಂದನು ತಿರ್ಗಿ ಹೋಗ್ಲಿಲ್ಲ, ಹೋಗು ಅಂತಂದೆ. ಹಾಂ ಅದಕ್ಕೆತ್ಲಾಗ ಇನ್ನೇನು ಮಾಡೋಣ, ಎಷ್ಟು ಹೇಳಿದ್ರು ಹೋಗಲ್ಲ ಅಂತಂದ. ಬಿಡಪ್ಪ ಇಲ್ಲೇ ಕೂಲಿ ಕೆಲ್ಸಕ್ಕೆ ಹೋಗ್ವಿ ಅಂತ ಹೇಳಿ ಸಾವುಕಾರ ಇದ್ದಾರಲ್ಲ ನಮ್ಮೂರಾಗೆ, ಸಾವುಕಾರ ಸಿದ್ದಪ್ಪರು, ಅವ್ರನ್ನ ಕೇಳಿದೆ, ಕೂಲಿ ಕೆಲಸ ಕರ್ಕೊಡ್ರಿ ಸಾವುಕಾರ್ರೆ, ನಿಮ್ಮ ಹೊಲ್ದಾಗ ಏನಾನ ನನ್ನ ಮಗುಗೆ ಕೊಡ್ರಿ ಕೂಲಿ ಕೆಲಸ ಅಂತಂದೆ. ಸರಿ ಕಳ್ಸಮ್ಮ ಅಂತ ಹೇಳಿರು. ಹಾಂ ಹೋಗ್ತಾ ಇದ್ದಾನೆ ಇಲ್ಲೇನು ಅವ್ರಪ್ಪಯ್ಯ, ಅವ್ರಿಗೂ ಇವ್ರಿಗೂ ಕೂಲಿಗೆ ಹೋಗ್ತಾನ ಅಯ್ಯಪ್ಪನೂ. ಆದ್ರೆ ದುಡ್ಡು ತಂದು ಕೊಡೋದೇ ಇಲ್ಲ, ಯಾವಾಗಲೋ 50-100 ಕೊಡ್ತಾನೆ ಅಷ್ಟೇನು. ಹಾಂ ಹೌದೇನಂಗಾರಿ ಇಲ್ಲೇ ಇದ್ದಾನ, ಹೋಗ್ಲಿ ಬಿಡತ್ಲಾಗಿ. ಹಾಂ ನಿನ್ನ ಕಣ್ಣು ಮುಂದೆನು ಇದ್ದಂಗೆ ಆಗ್ತೈತಿ. ಅದು ಸರಿ, ಯಾಕೆ ಇಲ್ಲಿ ಮನೆ ಕೇಳೇನು ಬಾಗ್ಲಾಗ ಏನಾಗೈತೆ ಅವನಿಗೆ? ಹಾಂ ಹೋಗಿಲ್ಲ ಇವತ್ತು ಕೂಲಿ ಕೆಲಸಕ್ಕೆ? ಅವ್ನಿಗೆ ಯಾಕೆ ಚೆನ್ನಾಗಿಲ್ಲ ಕಂದಡಪ್ಪ, ಯಾಕೆ ಸುಸ್ತಾಗುತ್ತಂತೆ, ಅದಕ್ಕೆ ಇಲ್ಲೇ ಮನೆ ಕೆಮ್ತೀನಿ ಕಣಮ್ಮ ಅಂತಂದ. ನಾನು ಅದಕ್ಕೆ ಇಲ್ಲೇ ಕುಕ್ಕಂಡು. ಆಮೇಲೆ ಅವನ ನಾಯಿ ಪೈ ಬಂದು ಉಚ್ಕಿಚ್ಚೆ ಒಯ್ದವು ಮ್ಯಾಕೆ ಅಂತಾನೆ. ನಿಂತಿದ್ದಂಗೆ ಮನೆ ಕೆಮ್ತಾನ ಅವನು, ಅದಕ್ಕೇನೆ. ಸರಿ ಬಿಡತ್ಲಾಗಿ, ಮನೆ ಕೇಂಡ್ರು ಮನೆ ಕೆಮ್ತಾನೆ. ಹಾಂ ಬಾಗ್ಲಾಗ ತಣ್ಣಗೈತಿ, ಒಳಗೆ ಸೆಕೆ ಆಗುತ್ತಾ ಅಲ್ವಿ? ಹಾಂ ಬಿಸ್ಲಂಗೆ ಉರ್ದೋಗುತ್ತೆ. ನನಗಂತೂ ಆ ಬಸ್ ಸ್ಟ್ಯಾಂಡಿಂದ ಇಲ್ಲಿಗಾನ ನಡ್ಕೊಂಬರೋ ಹೊಟ್ಟೊತ್ತಿಗೆ ಸುಸ್ತಾತಮ್ಮ. ಹಾಂ ಅದು ಸರಿ ದಡಪಯ್ಯ, ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಮಗಳ ಮನೆಗೆ? ಎಂದೆಂದು ಗೊತ್ತಿರ್ಲಿಲ್ಲಪ್ಪ, ಅಲ್ಲೇ ಬಂದು 1 ವರ್ಷದ ಮ್ಯಾಲಾತು. ಏನು ಸಮಾಚಾರ? ನಾನು ಗೊತ್ತಿರ್ಲಿಲ್ಲ. ದೇವ್ರೈತಲ್ಲ ಮಂಗಳವಾರ ಮಾರಮ್ಮ ಮಾಡ್ತೀವಿ, ಅದಕ್ಕೇನೆ 2 ಪಾಟ್ಲಿ ಮರಿ ಬಿಟ್ಟಿದ್ವಿ, ಕೊಯ್ಯನ ಅಂತ ಹೇಳಿ ಕೊಯ್ತೀವಿ. ಅದಕ್ಕೆ ನಿನಗೂ ನಿನ್ನ ಗಂಡಗೂ ಹೇಳಿ ಹೋಗೋಣ ಅಂತ ಹೇಳಿ ಬಂದಮ್ಮ. ಬರ್ರಿ ಹಂಗ ನೀನು ನಿನ್ನ ಗಂಡ ಇವನು ನಾಗುನ್ನು ಕರ್ಕೊಂಬ ಅಲ್ಲಿಗೆ. ಹಾಂ 1-2 ದಿವಸ ಇದ್ದಂಗೆ ಆಗುತ್ತಿ. ನಿಮ್ಮ ದಡಮ್ಮನೂ ನೋಡಬೇಕು, ನಾಗುನ್ನ ಎಲ್ಲೈತವನೋ ಏನೋ ಗೊತ್ತಿಲ್ಲ ಅಂತ ಅಂತಿದ್ಲು. ಇಬ್ರು ಬರ್ರಿ ಹಂಗ ಕುರಿ ಕೊಯ್ತೀವಿ ಅಲ್ಲ ಪಟ್ಲಿ ಮರಿನ. ಪಟ್ಲಿ ಕೊಯ್ತೀರಾ? ಅಯ್ಯಯ್ಯೋ, ಅಲ್ಲ ಈ ಗುಂಡು ಆಗಿರೋ ಅವಾಂತರನೇ ಸಾಕು, ಇನ್ನೇನ ನಿಮ್ಮೂರಿಗೆ ಬಂದರೆ ಅಷ್ಟೇ ಗೋವಿಂದ, ನಾವು ಸತ್ತೇ ಹೋಗ್ತೀವಿ ಅನ್ಸುತ್ತೆ. ಬೇಡಪ್ಪ, ಇನ್ನೊಂದು 2 ತಿಂಗಳು ಕುರಿ ಸಾರು, ಪಟ್ಲಿ ಸಾರು, ಮೇಕೆ ಸಾರು, ಕೋಳಿ ಸಾರು ತುಂಬಲ್ಲ ನಾವು. ಯಾಕೆ ಹಂಗಂತೀಯ ಸಾಕಮ್ಮ? ಅಲ್ಲ ವರ್ಷನ ಎಷ್ಟು ನಗ್ನಾಗ್ತಾ ಖುಷಿಯಿಂದ ಓಡ್ಬತ್ತಿದ್ದೆ. ನಮ್ಮ ದಡಪ್ಪಯ್ಯರು ಕುರಿ ಕೊಯ್ತಾರೆ, ಪಟ್ಲಿ ಕೊಯ್ತಾರೆ ಅಂತಾನ ದೇವರು ಅಂದೇಡ್ಕೇನಿ. ಸಿರಿಗೆ ಆಡ್ಕೊಂಡು ಬಂದು 1 ವಾರ ತಕ ಇದ್ದು ಉಂಡು ಬತ್ತಿದ್ದೆ. ಯಾಕೆ ಹಿಂಗಂತಿ ಈ ವರ್ಷ? ಬಾ ನಿಮ್ಮ ದಡಮ್ಮನೂ ನೋಡಬೇಕು ಸಾಕಮ್ಮನ್ನ, ಮಾರಿದಂಗೆ ಬರೋಕ್ಕೆ ಹೇಳು ಅಂತ ಹೇಳಿಲ್ಲಮ್ಮ. ನೀನು ನೋಡಿದ್ರೆ ಬರಲ್ಲ ಅಂತೀಯಲ್ಲಿ. ಅಮ್ಮ ಅಮ್ಮ ಯಮ್ಮ, ಅರ್ಜೆಂಟ್ ಆಯ್ತು ಕಣಮ್ಮ, ಅರ್ಜೆಂಟು ಹೋಗ್ಬೇಕು ತಿಪ್ಪೆ ಕಡಿಕೆ. ಎದ್ದು ಹೋಗು, ಆಮೇಲೆ ಇಲ್ಲೇ ಮಾಡ್ಕೊಂಡಿಯಾ 16 ಬಾಸ್ತಾರ ತಿರ್ಗ ಹೋಗಿ ಎದ್ದು ಓಡು. ಯಾಕಮ್ಮ ಸಾಕಮ್ಮ, ಯಾಕೆ ಹಂಗೆ ಎದ್ದೋಡದ? ಏನಾಗೈತೆ ಅವನಿಗೆ? ಅಪ್ಪಯ್ಯ, ಈಗ ನೀನು ಮಾರಮ್ಮ ಕರಿಯಕ್ಕೆ ಬಂದ್ರು ನಾನು ಯಾಕೆ ಹೇಳು ಬರಲ್ಲ ಅಂತ ಇರೋದು ಇದಕ್ಕೇನೆ. ಆಲೇನೆ ಈ 1 ವಾರದ ಮುಂಚೆಲೆ ನಮ್ಮೂರಾಗೆ ಸಾವುಕಾರ ಸಿದ್ದಪ್ಪರು ದೇವ್ರು ಮಾಡಿದ್ರು, 2 ಕುರಿ ಕೊಯ್ದಿದ್ರು ಅವರು. ನಾವು ಚೆನ್ನಾಗಿತ್ತು ಸಾರು ಅಂತ ಹೇಳಿ ನಾನು ನಾಗನು 3-4 ದಿವಸ ಅದ್ರಾಗೆ ಉಂಡ್ಬಿಟ್ವಿ. ಅದಕ್ಕೆ ನಮ್ಮಿಬ್ರಿಗೂ ಬೇದಿ ಆಗ್ತೈತಿ. ನನಗೊಂದಿಟ್ಟು ಪರವಾಗಿಲ್ಲ, ಇವಾಗ ಒಂದಿಟ್ಟು ವಾಸಿ ಆಗೈತಿ, ಅವನಿಗಿನ್ನ ಕಮ್ಮಿನೇ ಆಗಿಲ್ಲ. ಎಣ್ಣೆ ಕುಡಿತಾ ನೋಡು, ಅದಕ್ಕೆ ಕಮ್ಮಿ ಆಗಿಲ್ಲ. ಅದಕ್ಕೆ ನಾವು ನಿಮ್ಮೂರಿಗಂತೂ ದೇವ್ರಿಗೆ ಬರಲ್ಲ ಈ ವರ್ಷ, ಬೈಕೆ ಬೇಡ್ರಿ, ಸುಮ್ಮನಿರ್ರಿ. ದಡಮೈಗೂ ಹೇಳು ಇನ್ನೊಂದು 2 ದಿವಸ ಚೆನ್ನಾಗಾದ್ಮೇಲೆ ಬತ್ತಾಳಂತ ಸಾಕಮ್ಮ, ಇವಾಗ ಬರೋಕ್ಕಾಗಲ್ವಂತೆ, ಅವಳಿಗೂ ಬೇದಿ ಆಗ್ತೈತಂತೆ ನಾಗೋಗುನು ಅಂತ ಹೇಳು ದಡಪ್ಪಯ್ಯ. ಹಂಗ ಓ ಹಂಗೇನು ಬೇದಿ ಆಗ್ತೈತಾ ನಿನ್ಗೂ ನಿನ್ನ ಮಗುಗೂನು? ಹ್ಞೂ ಸರಿ ಬಿಡಮ್ಮ, ಹಂಗಿದ್ಮೇಲೆ ಏನು ಬೇಡ. ತಿರ್ಗಾಲ್ ಬಂದು ಆಸಿಗೆ ಆಮೇಲೆ ಉಂಡು ತಿರ್ಗಿ ಏನಾನ ಬೇದಿ ಆದ್ರೆ ಹೆಚ್ಚು ಕಮ್ಮಿ ಆದರೆ ಯಾರು ಗೊತ್ತಿ. ಏನು ಬೇಡ, ನಿನ್ನ ಗಂಡನಾದ್ರೂ ಕಳಿಸು. ಮಂಗಳವಾರ ದಿವಸ ಬೈನಂಗೆ ಮಾಡ್ತೀವಿ, ಉಂಡು ಬತ್ತಂತೀರನ. ಹೂ ಕನ್ನಡಪ್ಪಯ್ಯೋ, ಇಲ್ಲಾಂದ್ರೆ ನಾನು ದೇವರು ಅಂದ್ರೆ ಬರಲ್ಲ ಅಂತ ಹೇಳ್ತಿದ್ನ, ನಿನ್ ಜೊತೆಗೆ ಬಂದ್ಬಿಡ್ತಿದ್ದೆ ಈಗಲೇ ವಾಲ್ಟು. ಅದಕ್ಕೇನೆ ನಮ್ಮಿಬ್ರಿಗೂ ಬೇದಿ ಆಗ್ತೈತಿ, ಕುರಿ ಸರ್ನ ಗುಂಡು ಬರಲ್ಲ ಏನೂ ಇಲ್ಲ. ಅಯ್ಯಪ್ಪನ ಕಳಿಸ್ತೀನಿ ಮಂಗಳವಾರ ದಿವಸ, ಕುಕ್ಕಂಡಿರು ಯಾತನ ಇಕ್ಕೆಂಬತ್ತೀನಿ, ಉಂಡು ಹೋಗಿವಂತಿ. ಅಯ್ಯೋ ಯಾತು ಬ್ಯಾಡ ಕಣೆ ಅಮ್ಮಣ್ಣಿ, ನಾನು ಆಲೇನೆ ತಿಂದ್ಕೊಂಬಂದಿದ್ದೆ. ಒಂದಿಟ ಮಜ್ಜಿಗೆನ ಇಲ್ಲಾಂದ್ರೆ ಶರ್ಬತ್ತ ಯಾತನ ಮಾಡಿಕೊಡು, ಬಿಸ್ಲಿಗೆ ಹೊತ್ಕೊಂಡು ಹೊಟ್ಟೆ ತಣ್ಣಗಾಗುತ್ತೆ, ಕುಡ್ದು ಹೋಗ್ತೀನಿ.
ಇನ್ನನ ಆಗ ಇವಳು ರಂಗಮ್ಮ ಇದ್ದಾಳಲ್ಲ, ಕುನಿಕೆರೆ ರಂಗಮ್ಮ, ಅವಳಿಗೂ ಹೇಳ್ಬೇಕು ಹೋಗಿ. ಅದಕ್ಕೇನೆ ಒಂದಿಟ ಶರ್ಬತ್ತೆ ಮಾಡಿಕೊಡು ಹಂಗ. ತಣ್ಣೀರು ಬಾನಿ ಇದ್ರೆ ತಣ್ಣ ನೀರು ಒಯ್ದು ಶರ್ಬತ್ ಮಾಡಿಕೊಡು, ಕುಡ್ದು ಹೋಗ್ತೀನಿ. ನಾಗು ಆಸ್ಪತ್ರೆಗೆ ಎಲ್ಗನ ತೋರಿಸು, ಇಲ್ಲಾಂದ್ರೆ ಮಾತ್ರೆ ಗಿದ್ರೆ ತಂದು ಕೊಡಮ್ಮ. ಅಯ್ಯೋ ಅವನಿಗೆ ಆಸ್ಪತ್ರೆಗೆ ತೋರಿಸಿರೋ ಅಷ್ಟೇ, ಯಾಕೆ ತೋರಿಸಿರೋ ಅಷ್ಟೇ, ಎಣ್ಣೆ ಕುಡಿಯೋದು ಬಿಡೋ ತಕ್ಕ ಅದು ಕಮ್ಮಿ ಆಗಲ್ಲ ಅನ್ಸುತ್ತೆ ನೋಡು. ನನಗೂ ಅವನ ಜೊತೆಲೆ ಬೇದಿ ಆಗಿತ್ತು, ನನಗೆ ಆಲೇನೆ ವಾಸಿ ಆಗೈತಿ. ಅವನು ಎಣ್ಣೆ ಕುಡಿತಾ ನೋಡು, ಅದಕ್ಕೆ ಅವ್ನಿಗೆ ವಾಸಿ ಆಗಿಲ್ಲ. ಇನ್ನನ ಕುಕ್ಕ ಅವ್ನು ಹಂಗಿರ್ಲಿ, ಶರ್ಬತ್ತ ಮಾಡ್ಕೊಂಬತ್ತೀನಿ, ಕುಡ್ದು ಹೋಗಿವಂತಿ. ಓಕೆ ಸ್ನೇಹಿತರೆ, ಈ ವಿಡಿಯೋಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.